ವಂದಿಸುವೆ ಗಜಮುಖ ವಂದಿಸುವೆ ಕರುಣಾನಿಧಿ ಕಾಯೋ ದೇವ ಗಜಮುಖ ವಂದಿಸುವೆ ಗಜಮುಖ ವಂದಿಪೆ ಗಜಗೌರಿಯ ಪುತ್ರ ಗಜಮುಖ ವಂದಿಪೆ ಗಜಗೌರಿಯ ಪುತ್ರ ಅಜನ ಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ವಂದಿಸುವೆ ಕರುಣಾನಿಧಿ ಕಾಯೋ ದೇವ ಗಜಮುಖ ವಂದಿಸುವೆ ಗಜಮುಖ ವಂದಿಸುವೆ ಗಜಮುಖ ವಂದಿಸುವೆ. ಬರಬೇಕಾಗಿ ವಿನಂತಿಸುತ್ತೇವೆ. ಸರ್ ಬನ್ನಿ ಸರ್. ಇದೀಗ ಹಾಗೆ ಇನ್ನೊಬ್ಬರು ನಮ್ಮ ಅತಿಥಿ ಸಮಾಜ ಸೇವೆ ಹೇಗೆ ಮಾಡುವುದಂತ ಇವರು ಒಂದು ನಮಗೆ ಮಾರ್ಗದರ್ಶಕರು ಇದರಲ್ಲಿ. ಎಷ್ಟೊಂದು ಸಣ್ಣ ಸಂಘಗಳು ಸಹ ಇದು ಜಿಲ್ಲೆಯಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲಿ ಸಹ ಹೆಸರುವಾಸಿಯಾಗಿದೆ ನಮ್ಮ ವಾಹನ ಚಾಲಕರ ಸಂಘ. ಇವರ ಇದೇ ರೀತಿ ಕ್ರಿಯಾಶೀಲತೆ ಕಾರ್ಯಕ್ರಮಗಳನ್ನು ನಡೆಸುವಂಥ ಆಕ್ಟಿವಿಟೀಸ್ ಎಲ್ಲ ಇದೇ ರೀತಿ ಮುಂದುವರಿಯಲಿ. ಮತ್ತು ಇವ್ರದ್ದು ಬಹುದಿನಗಳ ಆಸೆ ಇದೆ, ಒಂದು ಕಟ್ಟಡವನ್ನು ಸ್ವಂತ ಕಟ್ಟಡ ಹೊಂದಬೇಕಂತ ಹೇಳಿ, ಅದು ನೆರವೇರಲಿ ಅಂತ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಈ ಸಂಘವು ಏನು ವಾಹನ ಚಾಲಕರ ಸಂಘ ಇದೆ, ಇವತ್ತು ನಿವೃತ್ತರಿಗೆ ಎಲ್ಲರೂ ಏನಾಗ್ತಾರೆ 60ರ ನಂತರ ಅರಳು ಮರಳು ಅಂತ. ನಾನು ಹಾಗೆಲ್ಲ 60ರ ನಂತರ ಮರಳಿ ಅರಳು ಅಂತ. ಅಂದ್ರೆ ಇಲ್ಲಿ ಕೆಲವು ಎಕ್ಸಾಂಪಲ್ ಅನ್ನು ಕೊಡ್ಬೋದು. ನಮ್ಮ ಲಕ್ಷ್ಮೀಗೌಡರು ಇದ್ದಾರೆ, ಜೇನುತುಪ್ಪ ಬೇಕಾ ಅಂತ ಕೇಳ್ತಾರೆ, ಒಂದು ಜೇನುತುಪ್ಪದ ಉದ್ಯಮ ಮಾಡಿದ್ದಾರೆ, ಯಶಸ್ವಿ ಲಕ್ಷ್ಮೀಗೌಡರು ಒಂದು ಯಶಸ್ವಿ ಉದ್ಯಮಿ, ಸರ್ಕಾರಿ ವಾಹನ ಚಾಲಕರಲ್ಲದೆ ನಿವೃತ್ತರಾಗಲ್ಲ, ರಿಟೈರ್ಡ್ ಆದ
ಇನ್ನು ಪೂರ್ಣ ಪ್ರಮಾಣದಲ್ಲಿ ಜೇನೋದ್ಯಮವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಒಳ್ಳೆ ಗಳಿಕೆಯನ್ನು ಮಾಡ್ತಾ ಇದ್ದಾರೆ, ಜೀವನವನ್ನು ಪಡ್ಕೊಂಡಿದ್ದಾರೆ. ಇವರು ಕರಿಮೆಗೆ ಮಾಡಿದಾರೋ ಹಾಗೆ ಇವರು ಕೂಡ ಜೀವನದಲ್ಲಿ ಇಂಥ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಜೀವನದಲ್ಲಿ ಬೇಕು. ಅದನ್ನೇ ಕವಿ ಹೇಳಿದ್ರು, ನಾವು ಹಣತೆ ಆಗಿರಬೇಕು, 4 ಜನರಿಗೆ ದೀಪವನ್ನು ಕೊಡಬೇಕು, ನಾವು ಯಾವತ್ತೂ ಇನ್ನೊಬ್ಬರಿಗೆ ಮಸಿ ಬೆಳೆಯುವಂಥದ್ದು, ಅಂದರೆ ಆ ಮಸಿ ಆಗಬಾರ್ದು, ನಾವು ಜಗತ್ತಿಗೆ ಬೆಳಕು ದೀಪವನ್ನು ನಾವು ಕೊಡುವಂತಾಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮನೆಯಿಂದ ಹೊರಡುವಾಗ ಎಲ್ಲಿಗೆ ಹೋಗುವುದಂತ ಕೇಳಿದರು. ನಮ್ಮಲ್ಲಿ ಸ್ವಲ್ಪ ನಿಷ್ಠುರವಾಗಿ ಎಲ್ಲ ಅಧಿಕಾರಿಗಳು ರೈತರು ಸ್ವಲ್ಪ ನಿಷ್ಠುರವಾಗಿ ಅಂತ ಅಂದ್ಕೊಂಡಿದ್ದಾರೆ. ಅವರು ಹೇಳಿದರು, 10 ನಿಮಿಷಕ್ಕೆ ಜಾಸ್ತಿ ಮಾತಾಡಬೇಡಿ, ಬೇರೆ ಥರದ ಮಾತಾಡಲಿಕ್ಕೆ ಹೋಗಬೇಡಿ, 10 ನಿಮಿಷ ಆದರೂ ಕೆಲವು ನಮ್ಮ ಮನದಾಳದ ನಾಮಗಳಿಗಳು ನಮಗೆ ಅವಕಾಶ ಸಿಕ್ಕಿದಾಗ ನಾವು ಮಾತಾಡಬೇಕಾಗಿದೆ. ಕೊರೋನಾ ಟೈಮಲ್ಲಿ ಬಹುಶಃ ಸರ್ಕಾರಿ ವ್ಯವಸ್ಥೆ ಒಂದು ದಕ್ಷಿಣ ಕನ್ನಡ ಊರಲ್ಲಿ ಸರ್, ನಿಮ್ಮ ಹಾಸನದಲ್ಲಿ, ಶಿವಮೊಗ್ಗದಲ್ಲಿ ಸರ್ಕಾರಿ, ನಾನು ಚಿಕ್ಕಮಗಳೂರಲ್ಲಿ, ಅಲ್ಲಿ ಸರ್ಕಾರಿ ವ್ಯವಸ್ಥೆ ಪ್ರಥಮ, ಅದು ಆಸ್ಪತ್ರೆ ಇರ್ಬೋದು, ಯಾವುದೇ ಇರ್ಬೋದು, ಇಲ್ಲಿ ಕೊನೆಯದು. ಆದರೆ ಇಲ್ಲಿಯ ಜನರಿಗೂ ಕೂಡ ಕೊರೋನಾ ಟೈಮಲ್ಲಿ ನಾನು ಒಂದು ರವಿ ಅಂತ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ನಮ್ಮ ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷ, ನಮ್ಮ ವಾಹನ ಚಾಲಕರ ಸಂಘದ ಅಧ್ಯಕ್ಷ, ಸಂಘದ ಜೊತೆಗೆ ಸದಾ ಕಾಲ ನಮ್ಮ ಬೆನ್ನೆಲುಬಾಗಿ ನಿಂತುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತೇನು ನಾವು ಇಷ್ಟೊಂದು ಯಶಸ್ವಿಯಾಗಬೇಕು, ಈ ಸಂಘವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಪದ್ಮನಾಭ ಜೋಗಿ ಅವರು ಇಷ್ಟು ಅರ್ಥಪೂರ್ಣವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮ ನವೀನ್ ಕುಮಾರ್ ಅವರು. ಯಾಕೆ ಈ ಮಾತನ್ನ ಹೇಳ್ತಿದ್ರೆ, ಯಾರಿಂದ ನಾವು ಅನುಕೂಲವನ್ನು ಪಡ್ಕೊಂಡಾಗ ಅವ್ರನ್ನ ನಾವು ಸ್ಮರಿಸಬೇಕಾದದ್ದು ನಮ್ಮ ಧರ್ಮ. ನಮಗೆ ಅವರಿಗೆ ಸಾಕಷ್ಟು ಅನುಕೂಲವಾಗಿದೆ. ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಎಷ್ಟೋ ಜನರನ್ನ ಸರ್ಕಾರಿ ನೌಕರಿ ಸಂಘದಲ್ಲಿ ಒಳ್ಳೊಳ್ಳೆ ಪದಾಧಿಕಾರಿಗಳ ಪೋಸ್ಟನ್ನು ಕೊಟ್ಟು, ವಾಹನ ಚಾಲಕರು ಸಹ ನಮ್ಮಷ್ಟೇ ಸಮರ್ಥರು, ನಮ್ಮ ಸಮಾನನೇ ಅಂತ ಆ ಮನೋಭಾವನೆಯನ್ನು ಕಳಿಸ್ಕೋಬೇಕಂದ್ರೆ ಅದೆಲ್ಲರಿಗೂ ಸಾಧ್ಯ ಆಗಲ್ಲ. ಕೆಲವೊಂದು ಜನಗಳಲ್ಲಿ ಮಾತ್ರ ಆ ಗುಣಗಳಿರ್ತವೆ. ಆದ್ರಿಂದ ನಾನು ಕೇಂದ್ರ ಸಂಘದ ಪರವಾಗಿ ನಮ್ಮ ನವೀನಣ್ಣನವರಿಗೆ ಹೃದಯಪೂರ್ವಕವಾದಂಥ ಅವರ ಒಳ್ಳೆಯ ತರಕ್ಕೆ ನನ್ನ ಅಭಿನಂದನೆಗಳು. ಎರಡನೇದಾಗಿ ತಿಮ್ಮಯ್ಯ ಸರ್ ನಮ್ಮ ವಾಹನ ಚಾಲಕರನ್ನ ಕುರಿತು ಬಹಳ ಅದ್ಭುತವಾದಂಥ ಮಾತನ್ನು ಹೇಳಿದರು. ಯಾವ ವ್ಯಕ್ತಿಯಲ್ಲಿ ಸಾತ್ವಿಕ ಗುಣ ಇರುತ್ತೋ ಆ ವ್ಯಕ್ತಿಗಳು ಅವ್ರಿಗಿಂತ ಕೆಳಮಟ್ಟಕ್ಕಿರ್ತಕ್ಕಂಥ ಅಧಿಕಾರಿಗಳಾಗಲಿ, ಕೆಳಮಟ್ಟಕ್ಕಿರ್ತಕ್ಕಂಥ ಜನಗಳಾಗಲಿ ಶಿರಸಾಷ್ಟಾಂಗ ಪ್ರಣಾಮಗಳು. ಬಹಳ ನೀರಸವಾದ ಪ್ರತಿಕ್ರಿಯೆ. ಸುಂದರ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗೋದಕ್ಕೆ ಅತ್ಯಂತ ಸಂತೋಷವನ್ನ ಪಡ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರೇ,